ಕಾಲಜ್ಞಾನ ಗುರೂಜಿ ಆಶ್ರಮದಲ್ಲಿ ಗುರು ಪೂರ್ಣಿಮೆಯ ಸಂಭ್ರಮಾಚರಣೆ. ಕಾಲಜ್ಞಾನಿ ಗುರೂಜಿ ಆಶ್ರಮದ ವೆಬ್ಸೈಟ್ ಇವತ್ತು ಲೋಕಾರ್ಪಣೆಗೊಂಡಿದೆ. ಈ ಅಧಿಕೃತವಾದಂತಹ ವೆಬ್ಸೈಟ್ ಇದು. ಗುರೂಜಿಯ ಪ್ರತಿಯೊಂದು ಮಾಹಿತಿಯೂ ಕೂಡ ಈ ವೆಬ್ಸೈಟ್ನಲ್ಲಿ ಲಭ್ಯ ಆಗುತ್ತೆ. ಕಾಲಜ್ಞಾನಿ ಗುರೂಜಿ ಅಧಿಕೃತ ವೆಬ್ಸೈಟ್ ಇವತ್ತು ಲೋಕಾರ್ಪಣೆ ಆಗಿರೋದು. ಕಾಲಜ್ಞಾನಿ ಗುರೂಜಿಯ ಅಧಿಕೃತ ವೆಬ್ಸೈಟ್ ಲೋಕಾರ್ಪಣೆ ಆಗಿದೆ. ಕಾಲಜ್ಞಾನಿ ಗುರೂಜಿ ಆಶ್ರಮದಲ್ಲಿ ಗುರುಪೂರ್ಣಿಮೆಯ ಸಂಭ್ರಮಾಚರಣೆ ಇತ್ತು. ಗುರುಪೂರ್ಣಿಮೆಯ ವಿಶೇಷ ಮಹತ್ವ ಕೂಡ ಇಲ್ಲಿದೆ. www.rajashreeguruji.com ಎನ್ನುವಂತಹ ವೆಬ್ಸೈಟ್ ಇದು. www.rajashreeguruji.com ಈ ವೆಬ್ಸೈಟ್ನಲ್ಲಿ ಕಾಲಜ್ಞಾನಿ ಗುರೂಜಿಯ ಅಧಿಕೃತ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ. ಗುರೂಜಿಯ ಶಿಷ್ಯರಿಂದ ಸಂಭ್ರಮ ಸಡಗರ ಇತ್ತು. ಗುರೂಜಿ ನುಡಿದಂತೆ ಪ್ರತಿಯೊಂದು ಕೂಡ ನಡೀತಾ ಇರೋದೇ ರಣರೋಚಕ ಇದೆ. ಭೂತ, ಭವಿಷ್ಯ ಮತ್ತು ವರ್ತಮಾನಗಳ ಅರಿವಿರುವಂತಹ ಗುರೂಜಿ ಇವರು. ಗುರೂಜಿಯ ಆಶ್ರಮದಲ್ಲಿ ಇವತ್ತು ಗುರುಪೂರ್ಣಿಮೆಯ ಸಂಭ್ರಮ. www.rajashreeguruji.com ಎನ್ನುವಂಥ ವೆಬ್ಸೈಟ್ ಲೋಕಾರ್ಪಣೆ ಆಗಿದೆ. ಎಲ್ಲ ಮಾಹಿತಿಗಳು ಸಿಗುತ್ತೆ. ಅವರನ್ನು ಯಾವಾಗ ಭೇಟಿ ಮಾಡ್ಬೋದು, ಹೇಗೆ ಭೇಟಿ ಮಾಡ್ಬೋದು, ಅಪಾಯಿಂಟ್ಮೆಂಟನ್ನು ಹೆಂಗೆ ತೆಗೆದುಕೊಳ್ಬೋದು, ಏನು ಎತ್ತ, ಎಲ್ಲದರ ಮಾಹಿತಿ ಅದರಲ್ಲಿ ಸಿಗುತ್ತೆ. ಅವರ ಆಶ್ರಮದಲ್ಲಿ ಇವತ್ತು ಗುರುಪೂರ್ಣಿಮೆಯ ಸಂಭ್ರಮ. ಕಾಲಜ್ಞಾನಿ ಗುರೂಜಿಯ ಆಶೀರ್ವಾದವನ್ನ ಶಿಷ್ಯಂದರು ಪಡೆದುಕೊಂಡಿದ್ದಾರೆ. ಗುರು ಮಹತ್ವದ ಬಗ್ಗೆ ತಿಳಿ ಹೇಳಿದ್ದಾರೆ ರಾಜಋಷಿ ಗುರೂಜಿ. ತತ್ವವಸಿ ಗುರು ಪರಂಪರಾ ಆಶ್ರಮದಲ್ಲಿ ಗುರುಪೂರ್ಣಿಮೆಯ ಆಚರಣೆ ಆಗಿದೆ. ಇವತ್ತು ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಲೋಕಾರ್ಪಣೆ ಆಗಿದೆ. www.rajashreeguruji.com ಅಂತ ಈ ವೆಬ್ಸೈಟ್ನಲ್ಲಿ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ. ಇವತ್ತು ಆಶ್ರಮದಲ್ಲಿ ಅದ್ದೂರಿಯಾಗಿ ಸಂಭ್ರಮದಿಂದ ಗುರುಪೂರ್ಣಿಮೆಯನ್ನ ಆಚರಿಸಲಾಯಿತು. ಹೋಗಿಲ್ಲ ಕಾರಣ ಕ್ಷೇತ್ರದ ಮಹಿಮೆ ಇದು. ಇಲ್ಲಿ ಮಾಡುವಂಥ ಸುಬ್ರಹ್ಮಣ್ಯ ಕಾಯ್ದೆ ದೊಡ್ಡ ಮಟ್ಟಿಗೆ ಆಗೋದದು ಏನಾಗಿಲ್ಲ, ಸಂಕ್ಷಿಪ್ತಾಗಿದೆ, ಕಮ್ಮಿ ಆಗುತ್ತೆ. ಓಂ ಕ್ಷತ್ರಸ್ಯ ರಾಜಾವರಣಾದಿರಾಜಃ ನಕ್ಷತ್ರಾಣಾಗಂ ಶತಭಿಷಕ್ ವಸಿಷ್ಠಃ ತೋ ದೇವೇಭ್ಯಃ ಗುಣತೋ ದೀರ್ಘಮಾಯುಃ. ओम याः फलनीर्याफला पुष्पायाश्च पुष्पिणीः बृहस्पति प्रचोदयास्तारामञ्चन्त्वगुं हसः गुरु परमेष्ठ गुरुदेवता संपूर्ण अनुग्रह प्रसाद फल सिद्धिरस्तु. सद्गुरु देवता संपूर्ण अनुग्रह प्रसाद सिद्धिरस्तु. ಇದನ್ನ ಹೋಗಿ ಮಗಳಿಗೆ ಒಂದು ನಿಯಮ ಹೇಳ್ತೇವೆ, ಯಾರಿಗೆ ಭಾಗ್ಯ ಒಂದು ನಿಯಮ ಹೇಳಿ ನಾನು ಕರೆಸ್ತೀನಿ. ನೀವೇನು ತನಕ ಕೂಡಬಾರ್ದು, ನಮ್ಮ ಲಕ್ಷ್ಯ ಇರುತ್ತೆ. ನೀವು ಇರಲಿ ಸಲುವಾಗಿ ಸಂಖ್ಯೆಗೆ ಯಾಗ ಮಾಡಿದ್ರಿ, ನಕ್ಷತ್ರ ಏನು ಮಾಡುತ್ತೆ ಅವರ 6 ತಿಂಗಳವರೆಗೂ ಇರುತ್ತೆ. ಮತ್ತೆ ಆಯುಷ್ಯೇವೇಂದ್ರಗೆ ಪ್ರತಿಷ್ಠತೆ ದೀರ್ಘ ಆಯುಷ್ಯಾರೋಗ್ಯತಾ ಸಿದ್ಧಿರಸ್ತು. ತತ್ರಸ್ಯ ರಾಜಾವರಣಾದಿರಾಜಃ ನಕ್ಷತ್ರಾಣಾಗಂ ಶತಭಿಷಕ್ ವಸಿಷ್ಠಃ ತೋ ದೇವೇಭ್ಯಃ ಗುಣತೋ ದೀರ್ಘಮಾಯುಃ. ಅಂತ ಆ ಬ್ರಾಹ್ಮಣನ್ನ ತಡೆ ಹಿಡಿತಾರೆ. ಬ್ರಾಹ್ಮಣ ಬೇರೆ ನಾರ್ಮಲ್ ಅಲ್ಲ, ಅವನು ಸ್ವಯಂ ಬೃಹಸ್ಪತಿ, ಅವನು ತಡೆ ಹಿಡಿತಾರೆ. ಆ ಜೋಳಿಗೆ ತರ ನೋಡಿದಾಗ 2 ಕಲಗಡಿ ಹಣ್ಣುಗಳು ಇಬ್ಬರು ರಾಜ್ಕುಮಾರ್ ಒಂದಾಗಿರುತ್ತೆ. ಹೇಳೋ ಒಕ್ಕದಷ್ಟೇ, ಗುರುವಿಗೆ ಒಕ್ಕದಷ್ಟೇ ಹೇಳ್ತೇನೆ. ಗುರು ಮೇಲೆ ಕೆಟ್ಟದಷ್ಟೇ ಬಿದ್ದಾಗ ಯಾವ ಗುರು ಬ್ರಹ್ಮಾಂಡ ಜ್ಞಾನ ಕೊಡ್ತಾನೋ, ಯಾವ ಗುರು ಬ್ರಹ್ಮಾಂಡದ ಸಕಲ ವಿದ್ಯೆ ಸಿದ್ಧಿ ಕೊಡ್ತಾನೋ ಅವನಿಗೆ ಗ್ರಹಕ್ಕೆ ಕಾಲ. ಅವನೇ ನೋಡ್ತಾರೆ ಭಟ್ರು, ಓ ಈ ತರ ಇಲ್ಲಿ ಕಷ್ಟ ಆಗಿದೆ, ಇವನೇ ಬಂದವನು, ರಾಜ್ಕುಮಾರ್ ತಲೆಗಳಿಲ್ಲಿದೆ ಅಂತ ಅವನ ಇಟ್ಕೊಂಡು ರಾಜನ ಮುಂದೆ ಕೊಡ್ತಾರೆ. ರಾಜ ನೋಡ್ಬಿಟ್ಟು, ನೋಡೋಕಿಷ್ಟು ಸಾತ್ವಿಕ ಬ್ರಾಹ್ಮಣ ಕಾಣಿಸ್ತೀಯ, ಇಷ್ಟು ತೇಜಸ್ವಿ ಬ್ರಾಹ್ಮಣ ಕಾಣ್ತೀಯ, ನನ್ನ ರಾಜ್ಕುಮಾರ್ನ ಯಾಕೆ ಬಂದಿ, ಯಾಕೆ ಕಾರಣ ಏನು ಅಂತ ಕೇಳಿದಾಗಿಲ್ಲ ಸ್ವಾಮಿ ನಮ್ಗೆ ಬಂದಿಲ್ಲ, ಇದು ಗ್ರಹಗಳ ಮಾಯೆ ಇದೆ, ಸ್ವಲ್ಪ ತಾಳ್ಕೊಳ್ಳಿ, ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಹೇಳಿದಾಗ್ಲೂ ಕೂಡ ಅದನ್ನ ನಂಬುವಷ್ಟು ಕೇಳುವಷ್ಟು ಪೇಷನ್ಸು ರಾಜನಿರಲ್ಲ. ಧರ್ಮಾತ್ಯ ದೋಷವಾಗುತ್ತೆ. ಅದಕ್ಕೆ ಸಾಯುವುದ ಮುಂಚೆ ಕೋರಿಕೆ ಇಲ್ಲದೆ ಕೇಳುವ ಅಂತ ಹೇಳ್ತಾರೆ. ಯಾರಿಗೆ? ಆ ಬ್ರಾಹ್ಮಣನಿಗೆ. ಆ ಬ್ರಾಹ್ಮಣ
ಸ್ವಾಮಿ ನನಗೆ ಇವತ್ತು ಸಾಯಿಸ್ಬೇಕು ಅಂತ ಗಲ್ ಶಿಕ್ಷೆ ಅಂತ ಇರುತ್ತಲ್ಲ, ನನಗೊಂದು ನಾಳೆ ಬೆಳಗಿನ ಜಾವ ತನಕ ಸ್ವಲ್ಪ ವೇಟ್ ಮಾಡಿ, ನಾಳೆ ಬೆಳಗಿನ ಜಾವ ಆದ ನಂತರ ಮಧ್ಯಾಹ್ನ ಗಲ್ ಶಿಕ್ಷೆ ಕೊಡಿ ಅಂತ ಬ್ರಾಹ್ಮಣ ಅವ್ರ ರಾಜ ಏನ್ ಮಾಡ್ತಾನೆ, ಆಯ್ತು ಕೂಡ ಸಾಯಿತಿಲ್ಲ ಮುಂಚೆ ಕೋರಿಕೆ ಕೇಳಿದ್ರೆ ಅದರ ತಕ್ಕಂತೆ ನಾನು ಕೊಡ್ತೀನಿ. ಆ ಬ್ರಾಹ್ಮಣನಿಗೆ ಏನ್ ಮಾಡ್ತಾನೆ, ನಾಳೆ ಮಧ್ಯಾಹ್ನ ಗಲ್ ಶಿಕ್ಷೆ ಅಂತ. ಈ ಬ್ರಾಹ್ಮಣ ಏನ್ ಮಾಡ್ತಾನೆ, ಅದೇ ಒಂದು ಫೀಲಿಂಗ್ ಅಲ್ಲಿ ಒಂದು ಕಷ್ಟದಲ್ಲಿ ಬಂದು ರಾತ್ರಿ ಮಲ್ಕೊಂಡು ಧ್ಯಾನ ಮಾಡ್ಕೊಂಡು ಬೃಹಸ್ಪತಿ ಗಣಿತ ಲೆಕ್ಕ ಹಾಕೊಂಡು ನನ್ನ ಗಾಯಿಲಿ ಒಂದು ಕೆಲಸ ಮಾಡಿರ್ತಾನೆ. ಸೂರ್ಯೋದಯ ಆಯ್ತು. ಸೂರ್ಯೋದಯ ಏನಾಯ್ತು, ಈ ಕೆಟ್ಟ ಗ್ರಹಗಳ ಛಾಯೆ ಗುರುವಿನಿಂದ ಸರಿತು. ಗುರುವಿನಿಂದ ಸರಿದಾಗ 2 ದಿನದ ಮಿಸ್ಸಿಂಗ್ ಆಗಿರುವಂತಹ ರಾಜಕುಮಾರರು ಕರೆಕ್ಟ್ ಆಗಿ ರಾಜಧಾನಿ ಬರ್ತಾರೆ. ಅಲ್ಲಿ ಬಂದಾಗ ರಾಜ ಅಚ್ಚರಿ ಆಗ್ತಾನೆ, ನನ್ನ ಮಕ್ಕಳು 2 ರುಂಡಗಳು ಏನೋ ನಿನ್ನೆ ನೋಡಿದೆ, ರಕ್ತಮಯವಾಗಿತ್ತು, ಬ್ರಾಹ್ಮಣ ಜೋಳಿಗೆಲಿತ್ತು, ಇವಾಗ ನೋಡಿದ್ರೆ ನನ್ನ ಮಕ್ಕಳು 2 ಜೀವಂತ ಕಂಡ್ತಾರೆ, ಏನ್ ಮಾಯೆ, ಹಾಗಿದ್ರೆ ಆ ಜೋಳಿಗೆಯಲ್ಲಿ ಏನಿದೆ ತೆಗೆದು ನೋಡು ಅಂತಂದು ರಾಜ ಭಟ್ರಿಗೆ ಆಜ್ಞೆ. ಆ ಭಟ್ರು ಆ ಜೋಳಿಗೆ ನೋಡಿದಾಗ ತಿರ್ಗ ಅವು ಕಲಂಗಡಿಯನ್ನ. ಆಮೇಲೆ ಬೃಹಸ್ಪತಿ ಕರೆದು ಕೇಳ್ತಾನೆ, ಯಾಕೆ ಗುರುವೇ ನೀನ್ ಯಾರು, ಮಾಯಿ ಏನು, ನಿನ್ನೆ ನೋಡಿದ ಕಲಂಗಡಿ ಹಣ್ಣು ರುಂಡಗಳಿತ್ತು, ಮಾಂಸ ಇತ್ತು, ರಕ್ತ ಬರ್ತಾ ಇತ್ತು, ನೀನು ಜೈಲಿಗೆ ಇದು ಶಿಕ್ಷೆ ಕೊಡ್ಬೇಕಂತ ಮಾಡಿದ್ರೆ ಇವತ್ತು ನೋಡಿದ್ರೆ ಕಲ್ಲಂಗಡಿ ಹಣ್ಣಾಗಿದೆ, ಏನ್ ಮಾಯಿ ಇದು ಅಂತ ಗುರು ಕೇಳ್ತಾರೆ. ಆಮೇಲೆ ಹೇಳ್ತಾನೆ, ಉಳ್ತ ನಿಜವಾಗ ಸ್ವಲ್ಪ ಬಂದು ಹೇಳ್ತಾನೆ, ನಾನು ಬೃಹಸ್ಪತಿ ಇಡೀ ಬ್ರಹ್ಮಾಂಡ ಜ್ಞಾನ ಕೊಡೋದು, ನನಗೆ ಗ್ರಹಗಳ ಒಕ್ಕದಷ್ಟೇ ವಿಚಾರ ನನಗೆ ಈ ತರ ಕಾಳು, ಅದಕ್ಕೆ ತಾಳು ಬೆಳಗಿನ ಏಳಿಗೆ ಆಗುತ್ತೆ, ನಿಮಗೆಲ್ಲ ಸತ್ಯ ಗೊತ್ತಾಗುತ್ತೆ. ಗ್ರಹಗಳನ್ನು ಬ್ರಹ್ಮಾಂಡಕ್ಕೆ ಆವರಿಸಿದಾಗ ಅದು ಒಬ್ಬರಿಬ್ಬರಿಗೆಲ್ಲ ಇಡೀ ಬ್ರಹ್ಮಾಂಡದ ಎಲ್ಲ ಗ್ರಹಗಳು ಬೃಹಸ್ಪತಿಗಳಿಗೂ ಪ್ರಿಡಿಕ್ಷನ್ ಅಲ್ಲಿ ಈ ನಡೀತಾ ಇರುವಂತಹ ಪ್ರಸಂಗಗಳಿಗೆ ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ ಹೇಳ್ತೀವಿ, ಧಾರ್ಮಿಕ ಗುರುಗಳೇ, ಧಾರ್ಮಿಕ ಇಲಾಖೆಯವರೇ, ಧರ್ಮ ಗುರುಗಳೇ, ಧರ್ಮ ಸಂಸ್ಥೆಗಳೇ, ಆಶ್ರಮದವರೇ ಹುಷಾರ್ ಅಂತ ಹೇಳ್ತೀವಿ. ಕಾರಣ ಇದೆ, ಅವ್ರಿಗೆ ಹೇಳಿದ್ರಿ ನಿಮ್ಗೆ ಆಶ್ರಮ ನಿಮಿತ್ತವಾದಂತಹ ಸ್ಕ್ಯಾಮ್ಸ್ಗಳು ಬರ್ತವೆ, ಆಶ್ರಮ ನಿಮಿತ್ತವಾದಂತಹ ಧರ್ಮ ಸಂಸ್ಥೆ ದೇವಸ್ಥಾನ ವಿರುದ್ಧವಾದಂತಹ ನಿಮ್ಗೆ ಲೀಗಲ್ ನೋಟ್ಸು, ಲೀಗಲ್ ಅಡ್ವೈಸಿಂಗು, ಪೇಪರು, ಇವೆಲ್ಲ ಲೆಕ್ಕಪತ್ರಗಳ ಸಮಸ್ಯೆ ಆಗುತ್ತೆ, ಸ್ಕ್ಯಾಮ್ ಬರುತ್ತೆ. ನಾವೆಲ್ಲ ಫೆಬ್ರವರಿ ಮಾರ್ಚ್ ಅಲ್ಲಿ ಸಾರಿ ಹೇಳಿದ್ವಿ. ಇವಾಗ ನೋಡ್ತಾನೆ ಇದ್ರೆ ಸೀರೀಸ್ ನಡೀತಾನೆ ಇದೆ, ಒಬ್ರು ಗುರು ಸಿಕ್ಕರೆ ಮತ್ತೊಬ್ರು. ಧರ್ಮಸ್ಥಳ ಅಂತ ನಾವು ಹೇಳಿ ಶುರುವಾದಾಗಿಂದ ಇನ್ನೂರು ನಿಲ್ತಾನೇ ಇಲ್ಲ, ನಡೀತಾನೇ ಹೋಗ್ತಾರೆ. ಆ ಟೈಮಲ್ಲಿ ಏನೂ ಇರಲಿಲ್ಲ, ಹೇಳೋಕ್ ಮುಂಚೆ ಏನೂ ಇಲ್ಲ, ಇವೆಲ್ಲ ನಡೀತಾನೆ ಇದೆ. ಇನ್ನು ಬರುವ ದಿನಗಳಿಗೂ ಕೂಡ ಜಾಸ್ತಿ ಇರುತ್ತೆ. ಕಾರಣ ಈ ಗ್ರಹಗಳು. ಮತ್ತೆ ಅದೆಲ್ಲ ಇನ್ನೂ ಕೂಡ ಚೇತನ ಕೊಟ್ಟಿದ್ದೀವಿ. ಯಾರು ನ್ಯಾಯಾಧಿಪತಿಗಳು ಇರ್ತಾರೋ, ಕನ್ಸಲ್ಟೆಂಟ್ ಅಂದ್ರೆ ಅವರು ಕೂಡ ಏನಾಗುತ್ತೆ, ಬೃಹಸ್ಪತಿ ಸ್ಥಾನಕ್ಕೆ ಬರ್ತಾರೋ 10 ಜನಕ್ಕೆ ಮಾನಷ್ಟ ಕೊಡುವಂಥವ್ರು, ಅವ್ರಿಗೂ ಕೂಡ ಚೇತನ ಕೊಟ್ಟಿದ್ದೆ. ಎಲ್ಲರೂ ಹುಷಾರಾಗಿರಿ, ನಿಮ್ಗೆ ಮರ್ಡರ್ಗಳಾಗೋದು, ಸಮಸ್ಯೆಗಳಾಗೋದು ಎಲ್ಲ ಶುರು ಆಗುತ್ತೆ ಅಂತ ಹೇಳಿದ್ವಿ. ಅದೇ ತರ ನೋಡ್ಬೋದು, ರೀಸೆಂಟ್ ಆಗಿ ಬೆಳಗಾವಲ್ಲಿ ಭಾಳ ದುರಂತ ಆಗ್ಬಿಟ್ಟಿದೆ. ಬೆಳಗಾವಲ್ಲಿ ಆಯ್ತು, ಗುಲ್ಬರ್ಗದಲ್ಲಿ ಆಯ್ತು, ವಕೀಲರನ್ನ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಸಾಯಿಸ್ತದೆ. ಇವೆಲ್ಲ ಕೂಡ ನಡೀತಾ ಇದೆ. ನ್ಯಾಯಾಧಿಕಾರಿಯಲ್ಲಿರುವಂತಹ ಅಧಿಕಾರಿಗಳು ಹುಷಾರು, ಎಲ್ಲ IAS IPS ಅಧಿಕಾರಿಗಳೆಲ್ಲರೂ ಸಸ್ಪೆಂಡ್ ಆಗ್ಬಿಟ್ರು, ಇಲ್ಲ ಫೈಟ್ ನಡೀತ. ಕಾರಣ ಅವಾಗ ಬೃಹಸ್ಪತಿ ಗ್ರಹಗಳಿಗೆ ಎಫೆಕ್ಟ್ ಬಿದ್ದಾಗ, ಗ್ರಹಗಳೇ ವಕ್ರಗಳಾದಾಗ ನಾವೇನೇ ಪೂಜೆ ಮಾಡಿದ್ರು ನಮ್ಮ ಮನಸ್ಸಾಗಿರುತ್ತೆ. ಗ್ರಹಗಳು ನಾವು ಜಾಸ್ತಿ ಕೆಟ್ಟದಾಗ ಪೂಜೆ ಮಾಡ್ಕೊಂಡು ಹೋದ್ರು ನಮ್ಗೆ ಅದು ಫಲ ಸಿಗುತ್ತೆ. ಅದಕ್ಕೆ ಸಂಕ್ಷಿಪ್ತ ನೀವು ಉಂಟು, ನಿಮ್ಮ ಜ್ಞಾನ ಉಂಟು. ಅದು ಬಿಟ್ಟು ನಾನು ತಿರುಪತಿಗೆ ಹೋದೆ, ಮಂತ್ರಾಲಯಕ್ಕೆ ಹೋದೆ, ನಾನು ಬೇಡ ಅಂತ ಹೇಳ್ತಲ್ಲ ತಾಯಿ, ಹೋಗಿ ಬಂದ್ರೆ ನಾನು ಹೇಳೋದು ಪ್ರಾಕ್ಟಿಕಲ್ ಆಗಿ. ಅಲ್ಲಿ ಹೋದ ಅವು ಗ್ರಹಗಳು ಕೆಟ್ಟಿರ್ತವೆ. ಇವ್ರು ತಿರುಪತಿ ತಿಮ್ಮಪ್ಪನಿಗೆ ಹೋಗ್ತಾರೆ, ಅಲ್ಲೂ ಗ್ರಹ ಕೆಟ್ಟಿದೆ, ಅವನದೇ ಅವ್ನ ನೆಲೆ ಇಲ್ಲ. ಇವಾಗ ಅವನದೇ ಎಲ್ಲ ಇಲ್ಲೆಲ್ಲ ಸ್ಲೈಡ್ ಆಗ್ತಾ ಇದಾವೆ, ಎರಡು ಮುಚ್ಕೊಂಡು ಹೋಗ್ತದೆ, ಕಾಲು ತುಳಿತಾ ಆಗ್ತವೆ, ಎಲ್ಲ ಅವನೇ ನೆಲೆ ಇಲ್ಲ. ಕಾರಣ ಏನು ಅದು ಹೋಗ್ಬೇಡ ಅಂತ ಹೇಳ್ತಾರೆ ಯಾರಿಗೂ, ಬಟ್ ಗ್ರಹಗಳ ಎಫೆಕ್ಟು ಈ ಥರದ್ದು. ನಾವು ಏನು ಹೇಳಿದ್ವು, ನೀವೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಒಂದು ಆಧ್ಯಾತ್ಮಿಕ ಧ್ಯಾನ ಮಾಡ್ಕೊಂಡು, ಯಾಕಂದರೆ ಇಲ್ಲಿ ಗ್ರಹಣ ಕಡಿಯಲ್ಲೋ ಅಲ್ಲಿವರೆಗೂ ನಾವು ತಾಳ್ಮೆಯಿಂದನೇ ಇರಬೇಕು. ಯಾವಾಗ ಪ್ರವಾಹ ಬರುತ್ತೋ, ನದಿ ಉಕ್ಕಿ ಹರಿತಾ ಇರುತ್ತೋ, ನೀವು ನೀರು ತಗೊಳ್ತೀರ, ಏನು ಸಿಗುತ್ತೆ ಹೇಳ್ರೆ, ಬರೀ ನೀರು ಸಿಗೋದು ಒಂದು ಕಲುಷಿತವಾದ ನೀರು. ಆ ಪ್ರವಾಹ ಉಕ್ಕಿ ಹರಿಯುವಾಗ ಕಾಯಬೇಕು. ಪ್ರವಾಹ ಅಂದ್ರೆ 24 ಗಂಟೆ ಖಂಡಿತವಾಗಿ ಇರಲ್ಲ, ಅದು ಇಳಿಲೇಬೇಕು, ಇಲ್ಲಿ ನೀರು ಆಗಲೇಬೇಕು, ಆ ನೀರು ನಾವು ಕುಡಿಲೇಬೇಕು. ಸೃಷ್ಟಿಯ ನಿಯಮ. ಅಲ್ಲಿವರೆಗೂ ನಾವು ಆತ ಪಡಬಾರ್ದು. ಅಯ್ಯೋ ನನಗಾಗಿಲ್ಲ, ಅಯ್ಯೋ ನನ್ನ ಊಟ ಮಾಡೋದು, ವಾತಾವರಣ ಎಲ್ಲ ಚೆನ್ನಾಗಿ ಫೈನಾನ್ಸಿಯಲ್ ಸಮಸ್ಯೆ ಮತ್ತೆ ಹೋಗ್ಬಿಡ್ತಾರೆ. ಏನು ಫೈನಾನ್ಸಿಯಲ್ ಸಮಸ್ಯೆ? ಇವಾಗ ಇರುವಂತ ನೋಟಿಗೆ ಅದಕ್ಕೆ ಅಸ್ತಿತ್ವ ಇಲ್ಲ. ಇವತ್ತಿದ್ದು ನೋಟು ನಾಳೆ ತಾನೇ ಕಳ್ಕೊಂಡು. ಕಾಲಜ್ಞಾನಿ ಗುರುಜಿಯ ಅಧಿಕೃತ ವೆಬ್ಸೈಟ್ ಇವತ್ತು ಲೋಕಾರ್ಪಣೆ ಆಯಿತು. ಗುರುಜಿಯ ಶಿಷ್ಯರಿಂದ ಸಡಗ ಸಂಭ್ರಮ ಆಯ್ತು. ಇವತ್ತು ಕಾಲಜ್ಞಾನಿ ಗುರುಜಿ ಆಶ್ರಮದಲ್ಲಿ ಗುರುಪೂರ್ಣಿಮೆ ಇತ್ತು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ಜನ ಶಿಷ್ಯಂದ್ರಿದ್ರು, ಭಕ್ತ ವರ್ಗದವರಿದ್ದರು, ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಗುರುಪೂರ್ಣಿಮೆಯ ನಿಮಿತ್ತ ಇವತ್ತು ಸ್ವಾಮೀಜಿಯ ಆಶೀರ್ವಚನವೂ ಕೂಡ ಇತ್ತು.